ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಎಂಎಲ್ಸಿ ರವಿಕುಮಾರ್ ಹೇಳಿಕೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿದ್ದಾರೆ, ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಬೇರೆಯವರು ಯಾರಾದರೂ ಬಂದು ಈ ರೀತಿ ಮಾತನಾಡಿದ್ರೆ ನೀವು ಸಹಿಸ್ಕೊಳ್ತೀರಾ ಅಂತ ಹೇಳಿ ಖಾರವಾಗಿ ಪ್ರಶ್ನೆ ಮಾಡಿದ್ರು. ರವಿಕುಮಾರ್ ಕೂಡ ಒಬ್ಬ ಹೆಣ್ಣಿನ ಹೊಟ್ಟೆಯಿಂದ ಬಂದವರು, ಅವರ ತಾಯಿ, ಅಕ್ಕ, ತಂಗಿಯರು, ಹೆಂಡತಿ ಕೂಡ ಹೆಣ್ಣು. ನಿಮ್ಮನೆಯವರಿಗೆಲ್ಲ ಹೀಗೆ ಮಾತಾಡಿದ್ರೆ ನೀವು ಸಹಿಸ್ಕೊಳ್ತೀರಾ ಅಂತ ಹೇಳಿ ಕಿಡಿಕಾರಿದ್ದಾರೆ. ರವಿಕುಮಾರ್ ಅವರಿಗೆ ಹೆಣ್ಣಿನ ಮೇಲೆ ಇರುವ ಭಾವನೆ ಎಂಥದ್ದು ಅಂತ ಹೇಳಿ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದ್ದು, ಮಹಿಳೆಯರಿಗೆ ಅಪಮಾನ ಮಾಡೋದು ಬಿಜೆಪಿ ಅವರಿಗೆ ಚಾಳಿ ಆಗ್ಬಿಟ್ಟಿದೆ. ಈ ರೀತಿಯ ಹೇಳಿಕೆ ಈಗೇನು ಕೊಟ್ಟಿದ್ದಾರಲ್ಲ, ಇದು ಶಾಲಿನಿ ರಜನೀಶ್ ಅವರ ನೈತಿಕ ಸ್ಥೈರ್ಯ ಕುಗ್ಗಿಸುವ ಕೆಲಸ ಅಂತ ಹೇಳಿ ಬೀದರ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಕ್ರೋಶಗೊಂಡಿದ್ದಾರೆ. ನೋಡಿ, ಇದು ಬಿಜೆಪಿಯ ಸಂಸ್ಕೃತಿಯನ್ನ ಎದ್ದಿ ತೋರಿಸುತ್ತೆ. ಯಾಕಂತಂದ್ರೆ ರವಿಕುಮಾರ್ ಅವರು ಅಷ್ಟೇ ಅಲ್ಲ, ಪದೇ ಪದೇ ಈ ರೀತಿಯ ಅಂದಂತ ಹೇಳಿಕೆಗಳನ್ನ ಮಹಿಳೆಯರಿಗೆ ಅಪಮಾನ ಮಾಡುವಂತದ್ದು ಅವರ ಚಾಲಿ ಆಗಿಬಿಟ್ಟಿದೆ. ಬಿಜೆಪಿಯವರು ಎಲ್ಲರ ಮನಸ್ಥಿತಿ ಇದೆ ಏನಪ್ಪಾ ಅಂತ ಹೇಳಿ ಇವತ್ತು ನಾವು ವಿಚಾರ ಮಾಡ್ತಾ ಇದ್ದೀವಿ. ಇವತ್ತು ಶಾಲಿನಿ ರಜನೀಶ್ ಅವರು ಯಾರು? ಅವರು ಒಂದು ಸರ್ಕಾರದ ಚೀಫ್ ಸೆಕ್ರೆಟರಿ, ಅಡ್ಮಿನಿಸ್ಟ್ರೇಷನ್ ನ ಚೀಫ್ ಸೆಕ್ರೆಟರಿ. ಹೇಗೆ ಶಾಸಕಾಂಗಕ್ಕೆ ಹೇಗೆ ಮುಖ್ಯಮಂತ್ರಿ ಅವರು ಇದಿರ್ತಾರೆ, ಹಾಗೆ ಅವರು ಕೂಡ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಗೆ ಅವರು ಕೂಡ ಚೀಫ್ ಸೆಕ್ರೆಟರಿ. ಅವರ ನೈತಿಕ ಸ್ಥೈರ್ಯ ಕುಗ್ಗಬೇಕು, ಮಹಿಳೆಯರು ಯಾರೂ ಕೂಡ ಮುಂದೆ ಬರಬಾರ್ದು. ಅವರ ಒಂದು ಮನುಸ್ಮೃತಿ ಏನಿದೆ ಅಲ್ಲ, ಬಿಜೆಪಿಯವರ ತತ್ವ ಸಿದ್ಧಾಂತ ಅಂತ ಹೇಳ್ತಾ ಇರ್ತಾರೆ, ಮನುಸ್ಮೃತಿಯ ಏನಿದೆಯಲ್ಲ, ಅದನ್ನ ಎಲ್ಲಾ ಕಡೆ ಬಿತ್ತನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಅವರ ಭಾವನೆ. ಯಾಕಂದ್ರೆ ಅವ್ರು ತಾವಾಗಿ ಈ ರೀತಿ ಹೆಣ್ಮಕ್ಳ ಬಗ್ಗೆ ವಿಚಾರ ಮಾಡೋದ್ರಿಂದ ಇಂಥ ಭಾಷೆಗಳು ಬರ್ತವೆ, ಅಚಾನಕ್ ಆಗಿ ಬರೋದಿಲ್ಲ. ಕೆಟ್ಟ ಬಾಯಿ, ಹೊಲ್ಸು ಬಾಯಿ ಏನ್ ಮಾತಾಡಿದ್ರು ಜನ ಸಹಿಸ್ತಾರೆ. ಕರ್ನಾಟಕ ರಾಜ್ಯದ ಜನ